ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು, ನಮ್ಮ ಜೀವಿತವು ಉಪ್ಪು ಮತ್ತು ಬೆಳಕಿನ ಹಾಗೆ ಬದಲಾಗಬೇಕು. ನಮ್ಮ ಜೀವಿತವು ಉಪ್ಪು ಮತ್ತು ಬೆಳಕಿನ ಹಾಗೆ ಬದಲಾಗಬೇಕು. ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ವಚನದ ಕಡೆಗೆ ಹೋಗೋಣ. ಮತ್ತಾಯ 5:13-16 ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪೆಗಾದರೆ ಅದಕ್ಕೆ ಇನ್ಯಾವುದರಿಂದ ರುಚಿ ಬಂದೀತು? ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡೋ, ಭೂಮಿಯಲ್ಲಿ ಒಂದು ಉದಾಹರಣೆ ಉಪ್ಪಿಗೆ. ಉಪ್ಪು ಅಂದರೆ ಬಹಳ ಒಂದು ಸಣ್ಣ ವಸ್ತು. ಅದು ರುಚಿ ಇಲ್ಲದ ಹೋದರೆ ಅದು ಯಾರಿಗೂ ಬೇಡ. ಅದನ್ನು ಏನು ಮಾಡ್ತಾರೆ, ಆ ಕಡೆ ಬಿಸಾಡಿ ಬಿಡ್ತಾರೆ. ಇವತ್ತೊಂದು ಒಣಗಿದ ಮರದ ಎಲೆ ಯಾವುದಾದ್ರು ಉಪಕಾರಕ್ಕೆ ಬೇಕು, ಅದು ಕೂಡ ಬೇಕು, ಆದರೆ ಅದು ಲೆಕ್ಕಕ್ಕಿಲ್ಲದೆ ಮಾಡ್ತಾರೆ ಜನಗಳು. ಅದೇ ರೀತಿಯಾಗಿ ಇವತ್ತು ಈ ಉಪ್ಪಿನ ಒಂದು ವಿಷಯ ಕೂಡ ಹಾಗೆ. ಈಗ ನಾವೊಂದು ಅಡಿಗೆ ಮಾಡ್ತೀವಿ. ಅಡಿಗೆ ಮಾಡ್ಕೊಂಡು ಎಷ್ಟೇ ವಸ್ತು ಹಾಕಿದ್ರು, ಏನೇ ಮಾಡಿದ್ರು ಉಪ್ಪು ಹಾಕಿದ್ದಕ್ಕೆ ತಕ್ಕಾಗಿ ಉಪ್ಪು ಹಾಕಿದರೆ ಮಾತ್ರ ಅದು ರುಚಿಯಾಗಿರ್ತದೆ ಆ ಆಹಾರಗಳು. ಇಲ್ಲದ್ರೆ ಅದು ರುಚಿ ಆಗುವುದೇ ಇಲ್ಲ. ಹಾಗೆ ಇವತ್ತೊಂದು ಮಾಂಸ ಆಗಲಿ ಯಾವುದೇ ಆಗಲಿ ಕೆಟ್ಟು ಹೋಗಬಾರ್ದು ಅಂತ ಆದರೆ ಉಪ್ಪು ಹಾಕಿ ಕಲಸಿ ಇಟ್ಟರೆ ಅದೇನಾಗ್ತದೆ, ಅಲ್ಲಿ ಕೆಟ್ಟು ಹೋಗುವುದಿಲ್ಲ. ಅದು ಹಾಗೆ ಇರ್ತದೆ. ಸ್ವಲ್ಪ ದಿವಸ, ಬಹಳ ದಿವಸ ಅದನ್ನು ನಾವು ರಕ್ಷಣೆಯಲ್ಲಿ ಕಾಪಾಡಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಂದು ವೇಳೆ ಆ ಉಪ್ಪಿಗೆ ರುಚಿ ಇಲ್ಲದ ಹೋದರೆ ಆ ಉಪ್ಪು ಯಾರಿಗೆ ಬೇಕು? ಯಾರಿಗೂ ಬೇಡ. ಅದನ್ನ ಕಡೆ ತುಳಿದು ಬಿಸಾಡ್ತಾರೆ. ಹಾಗೆ ಇದು ನಮ್ಮ ಜೀವಿತಕ್ಕೆ ಏನಪ್ಪ ಅಂದರೆ, ನಾವು ಮೊದಲು ಉಪ್ಪಿನ ಹಾಗೆ ರುಚಿ ಇಲ್ಲದ ಜೀವಿತ, ನಾನಾ ಥರದ ಪ್ರಾಪಂಚಿಕ ವಿಷಯದಲ್ಲಿ ಕೆಟ್ಟು ಹೋದವರು, ಪಾಪ ತುಂಬಿದ ಜೀವಿತವಾಗಿತ್ತು. ಆದರೆ ದೇವರು ನಮ್ಮನ್ನು ಬದಲಾಯಿಸಿದ ಮೇಲೆ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ನಾವು ದೇವರನ್ನು ಹಿಂಬಾಲಿಸ್ತಾ ಇರುವಾಗ ಈ ಉಪ್ಪು ಯಾವ ರೀತಿ ಬದಲಾಗ್ತದ, ಉಪ್ಪಿಂದ ಯಾವ ರೀತಿ ಎಲ್ಲ ರುಚಿ ಇರ್ತದ, ಉಪ್ಪಿನ ರುಚಿಯನ್ನು ಕಂಡುಹಿಡಿದಿದ್ದಾರೋ ಅದೇ ರೀತಿ ನಮ್ಮ ಒಂದು ಜೀವಮಾನ ಕೂಡ ಬದಲಾಗಬೇಕು. ಅಂದರೆ ಹಿಂದಿನ ಜೀವಿತವನ್ನೆಲ್ಲ, ಕೆಟ್ಟ ಜೀವಿತವನ್ನು, ಹೊಲಸಾದ ಜೀವಿತವನ್ನು, ಪ್ರಾಪಂಚಿಕ ಜೀವಿತವನ್ನು, ದೇವರ ವಾಕ್ಯಕ್ಕೆ ವಿರುದ್ಧವಾದ ಜೀವಿತವನ್ನು ಬಿಟ್ಟು ನಾವು ನಮ್ಮ ಮಾನ ಮರ್ಯಾದೆಯನ್ನ, ನಮ್ಮ ಬೆಲೆಯನ್ನ ನಾವು ಕಾಪಾಡಿಕೊಳ್ಳಬೇಕು. ಅದುವೇ ಉಪ್ಪಿಗೆ ಸಮಾನವಾಗಿದೆ. ಒಂದು ವೇಳೆ ಮತ್ತು ನಾವು ಖಂಡಿತವಾಗಿ ಬದಲಾಗದ ಹೋದರೆ, ಉಪ್ಪು ಸಪ್ಪೆ ಆದರೆ ಅದನ್ನು ಜನ ತುಳಿದು ಬಿಡ್ತಾರೆ ಅಂತೇಳಿ ಮತ್ತು ನಾವು ದೇವರ ಬಳಿಗೆ ಬಂದು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಮಗೆ ಜ್ಞಾನ ಕೊಟ್ಟ ಮೇಲೆ ನಾವು ಬದಲಾಗದ ಹೋದರೆ ಏನಾಗ್ತದೆ, ಸ್ವಲ್ಪ ದಿವಸ ಇದ್ಮೇಲೆ ಜನಗಳು ನಮ್ಮನ್ನ ಏನು ಮಾಡ್ತಾರೆ, ಒಂದು ಕಡೆಗೆ ಏನೂ ಒಂದು ಬೆಲೆನೇ ಕೊಡೋದಿಲ್ಲ, ಒಂದು ಗೌರವನೇ ಕೊಡೋದಿಲ್ಲ, ಬಹಳ ಒಂದು ಕೀಳಾಗಿ ನಮ್ಮನ್ನ ಕಾಣ್ತಾರೆ, ಯಾರಿಗೂ ಬೇಡದವರಾಗ್ತೇವೆ. ಇವತ್ತು ಅದೇ ರೀತಿ ಬಹಳ ಜನರು ಸಪ್ಪೆಯಾದ ಉಪ್ಪಾಗಿದೆ. ದೇವರನ್ನ ಅರಿತುಕೊಂಡು ಬಹಳ ವಿಷಯವಾಗಿ ಹೇಳ್ತಾರೆ, ಬೋಧನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವರ ಜೀವಿತವು ಬದಲಾಗಿರುವುದಿಲ್ಲ. ಕಡೆಗೆ ಬರ್ತಾ ಜನಗಳು ಅವರನ್ನ, ಅಯ್ಯೋ ಇವನು ಇಂಥವನು, ಅವನು ಇಂಥವನು, ಇವಳು ಇಂಥವಳು ಅಂತೇಳಿ ಈ ರೀತಿ ತಳ್ಳಿ ಬಿಡ್ತಾರೆ. ಒಂದು ಚೂರು ಗೌರವ ಕೊಡೋದಿಲ್ಲ. ಇದು ದೇವರಿಗೂ ಒಂದು ಬೇಸರ, ದೇವರಿಗೂ ಒಂದು ಕೆಟ್ಟ ಹೆಸರಾಗಿದೆ. ಹಾಗೆ ದೇವರೊಂದು ದರ್ಶನವಾದ ಮೇಲೆ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮ ಹಿಂದಿನ ಜೀವಿತವನ್ನ ಬಿಟ್ಟು ನಾವು ಉಪ್ಪಿನ ಹಾಗೆ, ಯಾವ ರೀತಿ ಉಪ್ಪು ಹಾಕಿದರೆ ಅಲ್ಲಿ ಪ್ರತಿಯೊಂದು ಅಡಿಗೆ ಕೆಲಸ ಪ್ರತಿಯೊಂದು ರುಚಿಯಾಗಿ ಬರ್ತದೋ, ನಮ್ಮ ಮಾನ ಮರ್ಯಾದೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಆಗ ದೇವರಿಗೂ ಕೂಡ ಸಂತೋಷ, ನಮಗೂ ಕೂಡ ಗೌರವ ಸಿಗ್ತದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 14ನೇ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಲೋಕಕ್ಕೆ ಅಂದರೆ ಹಿಂದಿನ ಜೀವಿತ ಈಗಲೇ ಹೇಳಿದಾಗೆ ಹಾಗೆ. ಆಮೇಲೆ ನಾವು ಏನಾಗಬೇಕು, ಲೋಕಕ್ಕೆ ಅಂದರೆ ನಾವು ದೇವರ ಪರವಾಗಿ ಸಾಕ್ಷಿ ಕೊಡೋರಾಗಬೇಕು. ನನ್ನ ಜೀವಿತ ಹಿಂದೆ ಹೀಗಿತ್ತು, ಈಗ ಈ ರೀತಿ ಆಗಿ ಹೋಗಿದೆ.
ದೇವರು ನನಗೆ ಇಂಥವರ ಮೂಲಕ ನನಗೆ ದರ್ಶನ ಕೊಟ್ಟರು, ಆಮೇಲೆ ದೇವರ ವಾಕ್ಯವನ್ನು ಓದುವಂಥ ಒಂದು ಆಶೀರ್ವಾದವನ್ನು ಮಾಡಿದ್ರು, ವಿಶೇಷವಾದ ಜ್ಞಾನ ಬಂತು. ಈಗ ನನಗೆ ಸಂಪೂರ್ಣವಾಗಿ ನಾನು ದೇವರೊಂದಿಗೆ ಜೀವಿಸ್ತಾ ಇದ್ದೇನೆ, ದೇವರ ಆಶೀರ್ವಾದ ನಮ್ಮಲ್ಲಿದೆ ಅಂತೇಳಿ ನಾವು ದೇವರ ಪರವಾಗಿ ಸಾಕ್ಷಿ ಕೊಡಬೇಕು. ಬೆಳಕಾಗಿದ್ದೀರಿ ಅಂದರೆ, ಈಗ ಉದಾಹರಣೆಗೆ ಒಂದು ರೂಮಲ್ಲಿ ಕತ್ತಲೆ ಇರ್ತದೆ, ಆ ಕತ್ತಲೆಗೆ ಹೋಗಿ ನಾವು ಲೈಟ್ ಆನ್ ಮಾಡಿದಾಗ ಅಲ್ಲಿ ಫುಲ್ ಬೆಳಕಿರ್ತದೆ, ಎಲ್ಲವೂ ಕಾಣ್ತದೆ, ನಮಗೆ ಸಂತೋಷವಾಗ್ತದೆ. ಹಾಗೆ ನಾವೇನಾಗಬೇಕು, ಇತರರಿಗೆ ದೇವರ ವಿಷಯವಾಗಿ ಬೆಳಕು ಕೊಡಬೇಕು, ದೇವರ ಪರವಾಗಿ ಸಾಕ್ಷಿ ಕೊಡಬೇಕು. ಆಗ ದೇವರಿಗೆ ಮಹಿಮೆ ಉಂಟಾಗೋದು, ಲೋಕಕ್ಕೆ ಬೆಳಕು. ಆಗ ಇತರರು ನಮ್ಮ ಜೀವಿತದಲ್ಲಿ, ಹಿಂದಿನ ಜೀವಿತದಲ್ಲಿ ಯಾರು ನಡೀತಾ ಇದ್ದಾರೋ ಕಷ್ಟ ಸಂಕಟ ದುಃಖದಲ್ಲಿ, ಅಂಥವರಿಗೆ ಹೋಗಿ ನಾವು ಸಾಕ್ಷಿ ಕೊಡುವಂಥದ್ದು, ದೇವರ ವಿಷಯವನ್ನು ಸಾರುವಂಥದ್ದು. ಇದು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿ 15ನೇ ವಚನ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಈಗ ನೋಡಿ, ಒಂದು ದೊಡ್ಡ ಬೆಟ್ಟ ಇರ್ತದೆ, ಸಾಧಾರಣ ಬೆಟ್ಟ ಇರಬಹುದು, ಅದರ ಮೇಲೆ ಮನೆಗಾಗ ಒಂದು ಕಟ್ಟಿದೆ, ಆ ಮನೆ ಬಹಳ ದೂರಕ್ಕೆ ಕಾಣ್ತದೆ. ಅದೇ ಕೆಳಗಡೆ ಒಂದು ಗುಂಡಿಯಲ್ಲಿ ಮನೆ ಕಟ್ಟಿದ್ರೆ, ತಗ್ಗಾದ ಸ್ಥಳದಲ್ಲಿ ಕಟ್ಟಿದ್ರೆ ಆ ಮನೆ ಯಾರಿಗೂ ಕಾಣುವುದಿಲ್ಲ. ಹಾಗೆ ಇವತ್ತು ನಾವು ಏನಾಗಬೇಕು, ದೇವರಿಂದ ದರ್ಶನ ಪಡ್ಕೊಂಡ ಮೇಲೆ, ದೇವರಿಂದ ನಾವು ಆಶೀರ್ವಾದವನ್ನು ಹೊಂದಿದ ಮೇಲೆ, ಉಪಕಾರವನ್ನು ಹೊಂದಿದ ಮೇಲೆ, ಈ ಗುಡ್ಡದ ಮೇಲೆ ಮನೆ ಕಾಣ್ತಲ್ಲ, ಹಾಗೆ ಎಲ್ಲರಿಗೂ ನಮ್ಮ ದೇವರ ಬೆಳಕನ್ನು ನಾವು ಅವರಿಗೆ ಪ್ರಸಾರ ಮಾಡೋರಾಗಿರಬೇಕು, ನಮ್ಮ ಜೀವಿತವನ್ನು ಅವರಿಗೆ ತೋರಿಸೋರಾಗಿರಬೇಕು, ದೇವರ ಪರವಾಗಿ ಸಾಕ್ಷಿ ನುಡಿಯವರಾಗಿರಬೇಕು. ಹಾಗೆ ದೇವರಿಂದ ಆಶೀರ್ವಾದ ಹೊಂದಿದವರು ಏನು ಮಾಡ್ತಾರೆ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರ ಪರವಾಗಿ ಸಾಕ್ಷಿ ಕೊಡ್ತಾ ಹೋಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ. ಈಗ ನೋಡಿ, ಒಬ್ಬರು ದೀಪವನ್ನು ಹಚ್ಚಿಬಿಟ್ಟು ಒಂದು ಕೊಳಗದೊಳಗೆ ಇಟ್ಟರೆ ಅದು ಏನು ಪ್ರಯೋಜನ, ಏನಿಲ್ಲ, ಅದು ಸುತ್ತು ಕತ್ತಲಾಗ್ತದೆ. ಅದೇ ದೀಪವನ್ನು ಎತ್ತರದಲ್ಲಿಟ್ಟರೆ ಎಲ್ಲರಿಗೂ ಬೆಳಕು ಕಾಣ್ತದೆ. ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಬೆಳಕು, ನಮ್ಮ ಮೂಲಕ ಮಾಡಿದಂಥ ಕಾರ್ಯಗಳನ್ನು ನಾವು ಏನಾಗಬೇಕು, ಎತ್ತರದಲ್ಲಿಟ್ಟ ದೀಪ ಇವತ್ತು ಎಲ್ಲರಿಗೂ ಬೆಳಕು ಕೊಟ್ಟಾಗಿ ನಾವು ಅಂಥವರಿಗೆ ದೇವರ ಪರವಾಗಿ ಸಾಕ್ಷಿ ಕೊಡವರಾಗಬೇಕು. ಈ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ ಇಲ್ಲಿ, ಆಗ ಅದು ಮನೆಯಲ್ಲಿರುವ ಎಲ್ಲರಿಗೂ ಬೆಳಕು ಕೊಡುವುದು. ನೋಡಿ, ಅದು ಲೈಟ್ ಕೂಡ ಮನೆ ಮೇಲೆ ಎತ್ತರದಲ್ಲಿ ಹಾಕಿರ್ತಾರೆ. ಆ ಬೆಳಕು ಎತ್ತರದಲ್ಲಿ ಇರುವುದರಿಂದ ಮಾತ್ರ ಬೆಳಕು, ಅದೇ ಕೆಳಗೆ ತಗ್ಗಲಿ ಕೊಟ್ಟ ಬೆಳಕು ಕಾಣ್ತಾ ಇಲ್ಲ. ಹಾಗೆ ನಾವು ಕೂಡ ಎತ್ತರದಲ್ಲಿದ್ದ ದೀಪ ಬೆಳಕು ಕೊಟ್ಟ ಹಾಗೆ ನಾವು ಕೂಡ ದೇವರ ಪರವಾಗಿ ಸಾಕ್ಷಿ ಕೊಡ್ತಾ ಇರಬೇಕು, ಇತರರಿಗೆ ದೇವರ ಪರವಾಗಿ ಬೆಳಕು ಕೊಡ್ತಾ ಇರಬೇಕು. ಆಗ ಅದು ಮನೆಯಲ್ಲಿಯವರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನೋಡಿ, ಇದೇ ಆಗಲೇ ಹೇಳಿದ್ದು. ಹಾಗೆ ನಾವು ಕೂಡ ಏನು ಮಾಡಬೇಕು, ನಮ್ಮ ಜೀವಿತ ಬದಲಾಗಿದೆ, ಉಪ್ಪಿನಂತೆ ಈ ಬೆಳಕಿನಂತೆ ನಾವು ನಮ್ಮ ಗೌರವವನ್ನು ಉಳಿಸಿಕೊಳ್ಳಬೇಕು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನಾವು ಸಾಕ್ಷಿ ಕೊಡಬೇಕು. ದೇವರು ನಮ್ಮಿಂದ ಬಯಸಿದ್ದು ಇದನ್ನೇ. ಆಗ ದೇವರಿಗೂ ಸಂತೋಷ. ಅದಕ್ಕೆ ದೇವರು ನಮ್ಮನ್ನು ಅನೇಕ ಪಾಪಗಳಿಂದ, ಕೇಡು ಗಂಡಾಂತರ ಮರಣದ ಪಾಶಗಳಿಂದ ಬಿಡಿಸಿ ನಮ್ಮನ್ನು ರಕ್ಷಿಸಿರುವುದು ಇದಕ್ಕಾಗಿ, ಅಂದರೆ ದೇವರನ್ನು ತಿಳಿಯಪಡಿಸುವುದಕ್ಕೋಸ್ಕರ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡುವರು. ನೋಡಿ, ಆಗ ಏನ್ ಮಾಡ್ತಾರೆ, ಹೀಗೆ ನಾವು ನಡೀತಾ ಇರುವಾಗ ಹಿಂದಿನ ಜೀವಿತ ಬದಲಾದರೆ, ಅಯ್ಯೋ ನೋಡಪ್ಪ ಮೊದಲು ಹೇಗಿದ್ದ, ಮೊದಲು ಹೇಗಿದ್ಲು, ಹೀಗೆ ನೋಡಿ ಅವರು ದೇವರ ದರ್ಶನವಾಗಿದ ಮೇಲೆ, ಈಗ ದೇವರ ಸಭೆಗೆ ಹೋದ್ಮೇಲೆ, ಪ್ರಾರ್ಥನೆ ಮಾಡೋಕ್ಕಾದ್ಮೇಲೆ, ಒಳ್ಳೆ ಸರ್ವ ಸೃಷ್ಟಿಕರ್ತನಾದ ಗ್ರಂಥ ಕುರಾನ್ ಇರ್ಬೋದು, ವೇದಗಳು ಇರ್ಬೋದು, ಭಗವದ್ಗೀತೆ ಇರ್ಬೋದು, ಮಹಾಭಾರತ ಇರ್ಬೋದು, ಪುರಾಣಗಳು ಇರ್ಬೋದು, ಬೈಬಲ್ ಇರ್ಬೋದು, ಓದಿ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಅರಿತುಕೊಂಡು ಎಲ್ಲವನ್ನ ಬಿಟ್ಟು ಏಕೈಕ ದೇವರನ್ನ ಅವರವರು ಕಲ್ತಿರುವಂತ ಗ್ರಂಥಗಳಲ್ಲಿ ಹಿಂಬಾಲಿಸಿದ ಮೇಲೆ ನೋಡಿ ಅವರು ಬದಲಾಗಿದ್ದಾರೆ. ಇವರ ದೇವರೇ ನಿಜವಾದ ದೇವರು ಎಂಬುದಾಗಿ ಅವರು ದೇವರನ್ನ ಕೊಂಡಾಡ್ತಾರೆ. ಇವರು ಎಂಥ ದೇವರಪ್ಪ ಎಂಬುದಾಗಿ. ಆಗ ಯಾರಿಗೆ ಮಹಿಮೆ? ದೇವರಿಗೆ ಮಹಿಮೆಯಾಗಿದೆ. ಹಾಗಂಥವರನ್ನ ಮತ್ತೆ ಮತ್ತೆ ದೇವರು ಆಶೀರ್ವಾದ ಮಾಡವರಾಗಿದ್ದಾರೆ. ಹಾಗೆ ನಮ್ಮ ಜೀವಿತವನ್ನು ಉಪ್ಪಿನ ಹಾಗೆಯೂ ಮತ್ತು ಎತ್ತರದಲ್ಲಿಟ್ಟ ಬೆಳಕಿನ ಹಾಗೆಯೂ ಗುಡ್ಡದ ಮೇಲೆ ಕಟ್ಟಿರುವ ಮನೆಯ ಹಾಗೆಯೂ ನಾವು ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡ್ರೆ ಮಾತ್ರ ದೇವರಿಗೂ ನಮ್ಮನ್ನು ಸಂತೋಷ. ಹೆಚ್ಚೆಚ್ಚಾಗಿ ಅಂಥವರನ್ನ ದೇವರು ಆಶೀರ್ವಾದ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ಇದೇ ಮತ್ತಾಯ 5:3-10 ಆತ್ಮದಲ್ಲಿ ಬಡವರಾಗಿರುವವರು
ಧನ್ಯರು ಪರಲೋಕ ರಾಜ್ಯ ಅವರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1 ನೋಡಿಕೊಳ್ಳೋಣ. ಆತನು ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ನೋಡಿ, ಬೆಟ್ಟದ ಮೇಲೆ ಇಟ್ಟ ದೀಪ, ತಂದೆಯ ದೇವರು ಮಗನ ದೇವರನ್ನು ಕಳಿಸಿಕೊಟ್ಟ ಮೇಲೆ ಯಾವ ರೀತಿ ಜೀವಿಸಬೇಕು ಅಂತ ಹೇಳುವಂತಹ ಒಂದು ವಿಷಯವನ್ನು, ಪರಲೋಕ ರಾಜ್ಯವನ್ನ ಕುರಿತು ಬೆಟ್ಟದಲ್ಲಿ ಕೂತಂದ್ರೆ ಎಲ್ಲರಿಗೂ ಕಾಣುವ ಹಾಗೆ ಅವರು ವಿಷಯವನ್ನ ಸಾರಿದರು. ಇದು ನಮ್ಮ ಜೀವಿತದಲ್ಲಿ ಕೂಡ ಆಗಬೇಕು. ಆತನವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯ ಅವರದು. ಆತ್ಮದಲ್ಲಿ ಬಡವರೆಷ್ಟೇ ಆಸ್ತಿ ಪಾಸ್ತಿ ಐಶ್ವರ್ಯ ಇರಲಿ, ಇನ್ನೊಬ್ಬರ ಮೇಲೆ ಕರುಣೆ ತೋರುವುದು, ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿ ಜೀವಿಸುವಂಥದ್ದು, ಎಲ್ಲ ರೀತಿಯಲ್ಲಿ ಅನ್ಯಾಯವಾಗಿ ಕೊಳ್ಳೆ ಹೊಡೆಯದೆ ನಾನಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ದೇವರಿಗೆ ಪ್ರೀತಿಯಾಗುವ ಹಾಗೆ ಸಂಪಾದನೆ ಮಾಡಿ ಬಂದ ಹಣದಲ್ಲಿ ಬಡವರಾಗಿರಬೇಕು. ಎಷ್ಟೇ ಆತ್ಮದಲ್ಲಿ ಬಡವರಾಗದ ಹೋದರೆ ಎಷ್ಟೇ ಅವನು ಕೋಟೇಶ್ವರ ಆಗಿರ್ಬೋದು, ಬಡ ಬಗ್ಗರಿಗೆ ದಾನ ಧರ್ಮ ಕರುಣೆ ಇಲ್ಲದಿದ್ರೆ ಅವರು ಖಂಡಿತವಾಗಿ ಉಪ್ಪಾಗ್ಲಿಕ್ಕೂ ಸಾಧ್ಯವಿಲ್ಲ, ಬೆಳಕಾಗ್ಲಿಕ್ಕೂ ಸಾಧ್ಯವಿಲ್ಲ, ಗುಡ್ಡದ ಮೇಲೆ ಮನೆ ಕಟ್ಟಿದ ಹಾಗೆ ಆಗಿರಲು ಸಾಧ್ಯವಿಲ್ಲ. 4, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ದೇವರ ವಿಷಯದಲ್ಲಿ ಜೀವಿಸುವಾಗ ಅನೇಕರಿಂದ ನಾನಾ ರೀತಿ ಬಹಳ ಕಷ್ಟ ಸಂಕಟ ದುಃಖಗಳು ಬರ್ತದೆ. ಆದರೂ ನಾವು ಏನ್ ಮಾಡಬೇಕು? ದೇವರ ಬಗ್ಗೆಯೇ ಸಾಕ್ಷಿ ಕೊಡ್ತಾ ಹೋಗ್ಬೇಕು, ದೇವರನ್ನ ತೋರಿಸಿಕೊಡ್ತಾ ಹೋಗ್ಬೇಕು. ಆಗ ಕೊನೆ ಸಮಾಧಾನ ಹೊಂದುವರಂದ್ರೆ, ಈ ಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖಗಳು ಇವೆ. ಗಂಡ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರಿಗೂ ಅವರ ಮನೆಯವರೇ ಕಡುವೈರಿಗಳಾಗುವರು ಎಂಬುದಾಗಿ ನಾವು ಬಹಳಷ್ಟು ಕಡೆಗೆ ಅದನ್ನು ಓದುತ್ತೇವೆ. ಸಮಾಧಾನದ ಕಡೆಗೆ ಅಂತವರಿಗೆ ಪರಲೋಕ ಎಂಬುದಾಗಿ. 5, ಶಾಂತರು ಧನ್ಯರವರು, ಭೂಮಿಗೆ ಬಾಧ್ಯರಾಗುವರು. ಯಾವಾಗಲೂ ಶಾಂತಿ, ಎಷ್ಟೇ ಕಷ್ಟ ಸಂಕಟ ದುಃಖ ಬರಲಿ ಶಾಂತಿಯಿಂದ ಹೋಗ್ತಾ ಇರಬೇಕು. ಭೂಮಿಗೆ ಬಾಧ್ಯರು ಅಂತವರನ್ನು ಭೂಮಿಯಲ್ಲಿ ಜನರು ಕೂಡ ಕೊಂಡಾಡ್ತಾರೆ ಅಂತ ಇದರ ಅರ್ಥ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಅಂದ್ರೆ ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ, ನಮ್ಮ ನ್ಯಾಯವನ್ನ ಬಿಟ್ಟು ದೇವರ ವಾಕ್ಯವನ್ನ ಬಿಟ್ಟು ನಾವು ಹೋಗಬಾರದು. ಆಗ ನಮಗೆ ತೃಪ್ತಿಯಾಗುವುದು. ಕೊನೆಗೆ ಇದು ಪರಲೋಕವನ್ನ ಸೂಚಿಸುತ್ತದೆ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಅಯ್ಯೋ, ಇನ್ನೊಬ್ಬರಿಗೆ ಅವ್ರಿಗೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ, ಅನಾಥ ಮಕ್ಕಳು ಅನಾಥ ವಸ್ತರು ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದ ಬಡವರಿಗೆ ವಿಧವೆಯರಿಗೆ ನಾನಾ ರೀತಿ ಸಹಾಯ ಮಾಡುವಂಥದ್ದು. ಒಬ್ಬೊಬ್ರು ಎಷ್ಟಿದ್ರು ಸಹಾಯ ಮಾಡುವುದಿಲ್ಲ, ಅವರು ಕರುಣೆ ಹೊಂದಲು ಸಾಧ್ಯವೇ ಇಲ್ಲ. ಅವರು ಧನ್ಯರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ಕಾಣುವರು. ನಿರ್ಮಲ ಅಂದ್ರೆ ಪ್ರತಿಯೊಂದರಲ್ಲಿ ಯಾವುದೇ ರೀತಿಯಾದ ಹೃದಯ ಮನಸ್ಸನ್ನ ಶುದ್ಧ ಮಾಡಿಕೊಳ್ಳಿರಬೇಕು, ಸಮಯ ತಕ್ಕಾಗಿ ಬದಲಾಯಿಸಿಕೊಳ್ಳಬಾರದು. ಅವರು ಏನಾಗ್ತಾರೆ? ಅವರು ದೇವರನ್ನ ಕಾಣ್ತಾರೆ. ಅಂದ್ರೆ ಪರಲೋಕದಲ್ಲಿ ಇದು ಕೂಡ ಪರಲೋಕವನ್ನ ಸೂಚಿಸ್ತದೆ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು. ಜಗಳ ಜಟ್ಟಿ ಯಾವುದೇ ಆದರೂ ಕೂಡ ಮತ್ತೆ ನಾವು ಅಲ್ಲಿಗೆ ಏನಾದರೂ ಹೇಳಿ ಜಗಳವನ್ನ ಜಾಸ್ತಿ ಪಡಿಸುವುದು ಅಲ್ಲ. ಅದು ಒಬ್ಬೊಬ್ಬರ ಮೇಲೆ ಭಿನ್ನ ಭೇದ ತರುವುದಲ್ಲ. ಯಾರಿಗಾದರೂ ಸಮಾಧಾನವನ್ನೇ ಪಡಿಸಬೇಕು. ಆಗ ಈ ಥರದ್ದು ಕೂಡ ನೋಡೋರು ಎಂಥ ಸಮಾಧಾನ ಹೇಳ್ತಾರೆ, ಎಂಥ ಒಳ್ಳೆ ಬುದ್ಧಿ ನ್ಯಾಯ ನೀತಿಯನ್ನು ಹೇಳ್ತಾರೆ, ನಿಜವಾಗಿ ಇವರು ದೇವರ ಮಕ್ಕಳೇ ಎಂಬುದಾಗಿ ಅನಿಸಿಕೊಳ್ತಾರೆ. ಇದು ಭೂಲೋಕಕ್ಕೂ ಸಂಬಂಧಪಟ್ಟಂಥದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಪರಲೋಕಕ್ಕೂ ಸಂಬಂಧಪಟ್ಟಂಥದ್ದು. ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯ ಅವರದು. ನೀತಿ, ಯಾವುದೇ ಕಷ್ಟ ಸಂಕಟ ಮನೆ ದೇವರೊಂದಿಗೆ ಜೀವಿಸುವಾಗ ಅವರ ಮನೆಯವರೇ ಕಡುವೈರಿಗಳಾಗುವರು. ಇತರರಿಂದ ದೇವರ ವಿಷಯವನ್ನು ಹೇಳುವಾಗ ಒಬ್ಬೊಬ್ಬರಿಗೆ ಸಹಿಸಿಕೊಳ್ಳಕ್ ಆಗುವುದಿಲ್ಲ. ನಾನಾ ರೀತಿಯ ಕಷ್ಟ ಸಂಕಟ ಮನೆಯವರೇ ತೊರೆದು ಬಿಡ್ಬೋದು, ಇತರರೇ ತೊರೆದು ಬಿಡ್ಬೋದು. ಅದರಲ್ಲಿ ಏನಾಗಬೇಕು? ನಾವು ನೀತಿ ನ್ಯಾಯವನ್ನ ಬಿಡಬಾರ್ದು. ಇದು ಕೂಡ ಪರಲೋಕಕ್ಕೆ ಹೋಗುವಂತ ಒಂದು ದಾರಿಯಾಗಿದೆ. ಅವರು ಧನ್ಯರು. ನನ್ನ ನಿಮಿತ್ತವಾಗಿ ಬಂದು ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸೊಲ್ಲಾಗಿ ಬರಿಸಿದರೆ ನೀವು ಧನ್ಯರು. ದೇವರೊಂದಿಗೆ ಜೀವಿಸಕ್ಕೆ ಹೊರಟ ಮೇಲೆ ದೇವರ ಎಲ್ಲ ವಾಕ್ಯಗಳು 10 ದಶಾಜ್ಞೆಗಳಿಗೂ ನಾವು ದೇವರ ಮಾತಿನಂತೆ ಹೊರಟಾಗ ಇತರರಿಗೆ ಸಹಿಸಿಕೊಳ್ಳಕ್ ಆಗೋದಿಲ್ಲ. ಈ ಲೋಕದ ಜನಗಳಿಗೆ ಅದು ಪಾಸ್ಗಳಿರ್ಬೋದು, ಪಾದಗಳಿರ್ಬೋದು, ಗುರೂಜಿ ಸ್ವಾಮಿಗಳು ಮಠಾಧೀಶರು ಯಾರೇ ಇರ್ಬೋದು, ಇತರ ನಮ್ಮ ಬಂಧು ಬಳಗದವರೇ ಇರಬಹುದು. ಖಂಡಿತವಾಗಿ ತಪ್ಪು ದೇವರ ವಿಷಯದಲ್ಲಿ ಮಾತ್ರ, ಪ್ರಾಪಂಚಿಕ ವಿಷಯದಲ್ಲಿ ಅಲ್ಲ. ಆಗ ನಾವು ಧನ್ಯರು. ಯಾಕೆಂದ್ರೆ ದೇವರಿಗೂ ದೇವರ ಪ್ರವಾದಿಗಳಿಗೂ ಸಾಕ್ಷಿಗಳಿಗೂ ಅದೇ ರೀತಿ ಆಗಿ ಹೋಗಿತ್ತು. 12ನೇ ವಚನ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದಾರಲ್ಲ. ನೋಡಿ, ಇದನ್ನೇ ಹೇಳಿದ್ದು. ಅಂತ ಟೈಮಲ್ಲಿ ನಾವು ದೇವರು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ಬದಲಾಯಿಸಿದ ಮೇಲೆ ನಾವು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರನ್ನ ಬಿಟ್ಟು ನಾವು ಹೋಗಬಾರ್ದು, ಸಂತೋಷ ಪಡಬೇಕು. ಅದನ್ನೇ ಇಲ್ಲಿ ಈಗ ಈ 12 ವಿಷಯ ವಾಕ್ಯಗಳಲ್ಲಿ ಅದನ್ನೇ ಈಗ ನಾವು ತಿಳಿದುಕೊಂಡಿದ್ದು. ಹೀಗೆ ಜೀವಿಸುವುದೇ ಆಗಿದೆ. ಅಂದ್ರೆ 10 ದಶಾಜ್ಞೆಗಳಿಗೂ ದೇವರ ಎಲ್ಲ ವಾಕ್ಯಗಳಿಗೂ
ಅನುಸರಿಸಿ ನಾವು ನಡೆಯುವುದೇ ಭೂಮಿಗೆ ಉಪ್ಪಾಗುವಂಥದ್ದು, ಎರಡನೇ ಗುಡ್ಡದ ಮೇಲೆ ಮನೆ ಕಟ್ಟಿದ ಹಾಗೆ ಇರುವಂಥದ್ದು. ಈ ವಿಷಯವಾಗಿ ಇದುವೇ ನಮಗೆ ಇದು ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು. ಮೂರು ವಿಷಯದಲ್ಲಿ ನಾವು ನಮ್ಮ ಗೌರವವನ್ನು ಉಳಿಸಿಕೊಳ್ಳುವುದು, ದೇವರ ಪರವಾಗಿ ಸಾಕ್ಷಿ ಕೊಡುವುದು, ಇದುವೇ ದೇವರಿಗೆ ನಮ್ಮ ಮೇಲೆ ಕೂಡ ಒಂದು ಪ್ರೀತಿಯಾಗುವುದು, ಅಂಥವರನ್ನು ದೇವರೇ ಮತ್ತು ಮತ್ತು ಹೆಚ್ಚಾಗಿ ಆಶೀರ್ವಾದ ಮಾಡುವಂಥದ್ದಾಗಿದೆ. ಒಂದು ವೇಳೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ಮರೆತು ಹಿಂದಿನ ಲೋಕಕ್ಕೆ ಹೋದರೆ ಮತ್ತೆ ಪುನಃ ಬಹಳ ಕಷ್ಟ ಸಂಕಟ ದುಃಖಗಳಲ್ಲಿ ದೇವರು ನಮ್ಮನ್ನಲ್ಲಿಂದ ಎತ್ತುವುದಿಲ್ಲ. ಸಪ್ಪೆಯಾದ ಉಪ್ಪು ತಗ್ಗು ಪ್ರದೇಶದಲ್ಲಿ ಕಟ್ಟಿದ ಮನೆಯ ಹಾಗೆಯೂ ಕೆಳಗೆ ಇಟ್ಟ ಬೆಳಕಿನ ಹಾಗೆಯೂ ಯಾರಿಗೂ ಪ್ರಯೋಜನ ಇಲ್ಲದಾಗ್ತವೆ. ದೇವರಿಗೂ ಕೂಡ ಇದರಿಂದ ನಮ್ಮಂಥವರ ಮೇಲೆ ಬೇಸರ, ದೇವರಂಥವರನ್ನು ಕೂಡ ಮತ್ತೆ ಆಶೀರ್ವಾದ ಮಾಡುವ ಹಾಗೆ ಇಲ್ಲ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ನಾವು ಭೂಮಿಗೆ ಉಪ್ಪಾಗಿಯೂ ಲೋಕಕ್ಕೆ ಬೆಳಕಾಗಿಯೂ ಗುಡ್ಡದ ಮೇಲೆ ಇದು ಕಟ್ಟಿರುವ ಮನೆಯ ಹಾಗೆಯೂ ಕೂಡ ನಾವು ದೇವರ ಪರವಾಗಿ ಸಾಕ್ಷಿ ನುಡಿಯವರಾಗಿರಬೇಕು. ನಮ್ಮ ಜೀವಿತವನ್ನು ಬದಲಾಯಿಸುವವರಾಗಿರಬೇಕು. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಇತರರು ಏನು ಮಾಡ್ತಾರೆ, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ತಾರೆ. ಕೆಲವರು ಜಾತಿ ಮತ ಭೇದ ತರ್ತಾರೆ. ಇವತ್ತು ನನ್ನಲ್ಲಿ ಅನೇಕ ಪಾಸ್ಟರ್ಗಳು ಅವನು ನಮ್ಮವನಲ್ಲ, ಅವನು ಗೌಡ, ಅವನು ಒಕ್ಕಳಿಗ, ಅವನು ಸಹವಾಸ ಮಾಡಬಾರ್ದು, ಅವನ ಹತ್ರ ನಾವು ಹೋಗಬಾರ್ದು, ನಮ್ಮ ಜಾತಿಯವರ ಹತ್ರನೇ ನಾವು ಹೋಗಬೇಕು ಅಂತ ಅನೇಕ ಪಾಸ್ಟರ್ಗಳು ವಿಶ್ವಾಸಿಗಳು ಕೂಡ ಇದೇ ರೀತಿ ಇವತ್ತು ನಡ್ಕೊಳ್ತಾ ಇದ್ದಾರೆ. ನನ್ನ ವಿಷಯದಲ್ಲಿ ಇವತ್ತು ಕೂಡ ಪ್ರಾರ್ಥನೆಗೆ ಬರೋರನ್ನು ಕೂಡ ಅವರವರು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ಅವರವರು ಮಾತಾಡಿಕೊಂಡು ಬರದ ಹಾಗೆ ಮಾಡ್ತಾರೆ. ತಾಯಿಯಂದ್ರ ಮಕ್ಕಳನ್ನು ಕೂಡ ಅದೇ ರೀತಿ ಮಾಡಿಬಿಡ್ತಾರೆ. ತಂದೆ ತಾಯಿ ಅಂದ್ರೆ ಇವತ್ತು ಕೂಡ ಇದು ನಡೀತಾ ಇದೆ. ಹಾಗೆ ಆಗಬಾರದು. ನಾವು ದೇವರನ್ನೇ ಹಿಂಬಾಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಭಾಗವು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರನ್ನು ಈ ಉಪ್ಪಿನ ಹಾಗೆಯೂ ಗುಡ್ಡದ ಮೇಲೆ ಕಟ್ಟಿರುವ ಮನೆಯ ಹಾಗೆಯೂ ಎತ್ತರದಲ್ಲಿಟ್ಟ ಬೆಳಕಿನ ಹಾಗೆ ಅವರ ಜೀವಿತವನ್ನು ಆಶೀರ್ವದಿಸಿರಿ. ಅವರು ಕೂಡ ಹೆಚ್ಚೆಚ್ಚಾಗಿ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುವಂತಾಗಲಿ. ಅವರು ಅವರ ಮಕ್ಕಳಿಗೆ ಇದನ್ನು ತಿಳಿಸಿ ಅವರೆಲ್ಲರೂ ಈ ಮೂರು ವಿಷಯದಲ್ಲಿ ಅವರು ಕೂಡ ಬೆಳೆಯುವಂತಾಗಲಿ. ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ,